ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬ್ಯಾಕ್ ಫುಲ್ ಕ್ಲೋಸ್ ನೆಕ್ ಅಂದರೆ ಬರೀ 3 ಇಂಚಸ್ ಮಾತ್ರ ಡಿಪ್ ಕೊಡ್ತೀವಿ. ಫ್ರಂಟ್ ನೆಕ್ ಇರುತ್ತೆ. ಹಾಗಾಗಿ ಆ ಥರ ಬ್ಲೌಸ್ಗೆ ನಾವು ಶೋಲ್ಡರ್ ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದೇ ಈ ವಿಡಿಯೋ. ಎರಡೂ ಕಡೆ ಒಂದೇ ಸಮ ನಾವು ಕಟ್ ಮಾಡಿದ್ರೆ ಅದೇನಾಗುತ್ತೆ, ಕರೆಕ್ಟಾಗಿ ಬರಲ್ಲ, ಅದು ಫಿಟ್ಟಿಂಗ್ ಕರೆಕ್ಟಾಗಿ ಕೂರಲ್ಲ. ಹಾಗಾಗಿ ಈ ಮೆಥಡಲ್ಲಿ ನೀವೇನಾದರೂ ಕಟಿಂಗ್ ಮಾಡಿ ಸ್ಟಿಚ್ ಮಾಡಿದ್ರೆ ಕಂಪ್ಲೀಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೀಟಾಗಿ ಕೂರುತ್ತೆ ಬ್ಲೌಸು. ಹಾಗಾಗಿ ಈ ವಿಡಿಯೋನ ನಾನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾವ ರೀತಿ ಬರುತ್ತೆ ಅಂತ ನಾನು ಹೇಳ್ಕೊಡ್ತಾಯಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಬಾರ್ಡ್ರ್ ಕಟ್ ಮಾಡಿದೆ, ಯಾಕೆಂದರೆ ಅದನ್ನು ಡಿಸೈನ್ ಕೊಡಬೇಕು. ಹಾಗಾಗಿ ಈಗ ನೋಡಿ, ನೆಕ್ ಔಟ್ ಲೆಂತ್ 15 ಇಂಚಿದೆ. 15 ಇಂಚಿಗೆ ನಾವು ಎಕ್ಸ್ಟ್ರಾ 1.5 ಇಂಚು ಆ್ಯಡ್ ಮಾಡ್ಕೊಂಡಿದ್ದೀವಿ ಸ್ಟಿಚಿಂಗೋಸ್ಕರ. 16.5 ಇಂಚು ಲೆಂತು. ಮತ್ತು ಅವರು ಸ್ವಲ್ಪ ಇದಿದ್ದಾರೆ, ಹಾಗಾಗಿ ಈ ಭುಜ ನಾವು 7.5 ತಗೋತಾ ಇದ್ದೀನಿ. ಯಾಕೆ ಅಂದರೆ ಸ್ವಲ್ಪ ದಪ್ಪ ಇದ್ದಾರೆ. 42 ಇಂಚಸ್ ಅವ್ರದ್ದು ಎದೆ ಸುತ್ತಳತೆ. ಹಾಗಾಗಿ ನಾವೇನಾದರೂ ಸ್ವಲ್ಪ ಕಡಿಮೆ ಇದ್ದರೆ ಅದರಲ್ಲಿ ಒಂದು ಅರ್ಧ ಇಂಚು ಕಡಿಮೆ ಮಾಡ್ಕೋಬೋದು. 36, 38 ಇದ್ದರೆ ಆ ರೀತಿ ಸೈಜ್ ಮೇಲೆ ಡಿಫ್ರೆನ್ಸ್ ಇರುತ್ತೆ, ನೋಡಿ ಕಟ್ ಮಾಡ್ಕೊಳ್ಳಿ. ಭುಜ 7.5 ಇಂಚು. ಈ ಶೋಲ್ಡರ್ ಡೀಪ್ ನೆಕ್ ಅದಕ್ಕೆ ನೋಡಿ ಜಾಸ್ತಿ ಇಲ್ಲ, ಬರೀ 3 ಇಂಚಸ್ದು ನೆಕ್ಕು. ಹಾಗಾಗಿ ಅದಕ್ಕೆ ನಾವು ಒಂದು 3 ಇಂಚಷ್ಟು ನೆಕ್ಗೆ ಅದನ್ನು ಕಟ್ ಮಾಡಿ 4.5 ಇಂಚಷ್ಟು ಶೋಲ್ಡರ್ ಕೊಡಬೇಕು. 7 ಇಂಚಷ್ಟು ಕಂಕ್ಲಿನ ಸುತ್ತಳತೆ. ಹಾಗೆ ಮಾಡಿ ನೋಡಿ ನಾವು ಈ ರೀತಿ ಕಟ್ ಮಾಡ್ಕೋಬೇಕು. ಈ 3 ಇಂಚಸ್ ಮಾಡದೆ ಹೋದ್ರೂ ನೆಕ್ಕು ಫುಲ್ ಕ್ಲೋಸ್ ಇಂಚು ಬರೀ 1.5 ಇಂಚಷ್ಟು ಮಾತ್ರ ಕೊಟ್ಕೋಬೋದು ಅಷ್ಟೇ. ಇದ್ರ ಕೆಳಗಡೆ ಬೇಕಾದರೆ ನಾವು ನೆಕ್ಕು ಕೂಡ ಈ ಬೋಟ್ ನೆಕ್ ಡಿಸೈನ್ ಬರುತ್ತಲ್ಲ ನೋಡಿ, ಆ ರೀತಿಯಾಗಿ ನಾವು ನೆಕ್ ಕೂಡ ಕಂಪ್ಲೀಟ್ ಕೊಟ್ಕೋಬೋದು. ಆದರೆ ಬೋಟ್ ನೆಕ್ಕಿಗೂ ಇದೇ ಥರ ಮೆಥಡಲ್ಲಿ ನೀವು ಕಟ್ ಮಾಡಿದ್ರೆ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಈಗ ಫ್ರಂಟ್ಗೆ ಅದು ಬಟ್ಟೆ ಹಿಂಗಿಂಗೆ ಸಾಕಾಗಿಲ್ಲ, ಅದಕ್ಕೋಸ್ಕರ ನಾನು ಈ ರೀತಿ ಕಟಿಂಗ್ ಮಾಡ್ಕೊತಾ ಇದ್ದೀನಿ. ಏನೈತೆ ಬ್ಯಾಕ್ ಸೈಡು ಅದನ್ನೇ ಸೇಮ್ ಇಟ್ಟು ಕಟ್ ಮಾಡ್ಕೊತಾ ಇರೋದು. ಆದರೆ ನೆಕ್ ಮಾತ್ರ ನಾನು ಕಟ್ ಮಾಡಲ್ಲ ಇದ್ರ ಜೊತೆ ಇದ್ದಾಗ. ಫುಲ್ಲು ಅದಕ್ಕೂ ಏನಂದರೆ ಕೆಳಗಡೆ 1.5 ಇಂಚಷ್ಟು ನಾವು ಸ್ಟಿಚಿಂಗಲ್ಲಿ ಇದಕ್ಕೋಸ್ಕರ ಡಾಟ್ಸ್ ಹಿಡಿಯೋಕ್ಕೋಸ್ಕರ ನಾವು ಎಕ್ಸ್ಟ್ರಾ 1.5 ಇಂಚಷ್ಟು ತೊಗೋಬೇಕು ಇದಕ್ಕಿಂತ. ಹಾಗಾಗಿ ಅದಕ್ಕೂ ಕೆಳಗಡೆ 1.5 ಇಂಚ್ ಎಕ್ಸ್ಟ್ರಾ ಕಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಇನ್ನು ಮಾಮೂಲಿ ಕಂಕ್ಲಿನ ಸುತ್ತಳತೆ, ಭುಜ ಪೂರ್ತಿ ಏನಿದೆ ಇದು ಸೇಮ್ ಅಷ್ಟೇ ಕಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮ್ಗೆ ಟೈಲರಿಂಗ್ ಬಗ್ಗೆ ಯಾವುದಾದ್ರೂ ವಿಡಿಯೋ ಬೇಕು ಅನಿಸಿದ್ರೆ, ಈ ರೀತಿಯಾಗಿ ನಮಗೆ ಕನ್ಫ್ಯೂಸ್ ಆಗ್ತಾಯಿದೆ, ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಅಂತ ಹೇಳಿದರೆ ನಾನು ಆ ವಿಡಿಯೋ ಹಾಕ್ತೀನಿ. ಹಾಗೆ ಈಗ ಫ್ರಂಟ್ ಪ್ಯಾಂಟಲ್ಲಿ ನೋಡಿ, ನಾವು ಬ್ಯಾಕ್ ಸೈಡ್ ಏನು ಕಟ್ ಮಾಡಿದ್ದೀವಿ ಸೇಮ್ ಹಂಗೆ ಫ್ರಂಟು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆದರೆ ಸೇಮ್ ಅದೇ ಥರ ಇರಬಾರ್ದು. ಹಾಗಾಗಿ ನಾವು ನೆಕ್ಕಿಗೆ 2.5 ಇಂಚಷ್ಟು ನೆಕ್ಕಿಗೆ ಇದನ್ನು ಕಟ್ ಮಾಡ್ಕೊತಾ ಇದ್ದೀವಿ. ಫ್ರಂಟ್ ನೆಕ್ 7 ಇಂಚ್ ಇರುತ್ತೆ. ಈ ಮಾಮೂಲಿ ಶೋಲ್ಡರ್ ನೋಡಿ, ಅದು ಏನು ಬಂದೈತೆ ಸೇಮ್ ಬ್ಯಾಕ್ ಸೈಡ್ ನಾವು ಶೋಲ್ಡ್ರ್ ಎಷ್ಟು ತೊಗೊಂಡಿರ್ತೀವಿ ಅಷ್ಟೇ ತೊಗೋಬೇಕು. ಫ್ರಂಟ್ ನೆಕ್ 7 ಇಂಚಸ್ಸು. ಹಾಗಾಗಿ 2.5 ಇಂಚು ಶೋಲ್ಡರು ಮತ್ತು ಭುಜ 4 ಇಂಚಷ್ಟಿಟ್ಟು, ಮತ್ತು ಇನ್ನೂ 1 ಇಂಚಷ್ಟು ಎಕ್ಸ್ಟ್ರಾ ಉಳಿಯುತ್ತೆ ಅದಕ್ಕೂ. ಹಾಗಾಗಿ ಅದನ್ನು ನಾವು ಯಾವುದೇ ಕಾರಣಕ್ಕೂ ನಾವು ನೆಕ್ ಹತ್ರ ಕಟ್ ಮಾಡಬಾರ್ದು. ಈ ರೀತಿ ಕಂಕ್ಲಿನ ಭಾಗದ ಕಡೆ ನಾವು ಕಟ್ ಮಾಡಬೇಕು. ಹೀಗೆ ಕಟ್ ಮಾಡಿದ್ರೆ ನಿಮಗೆ ಬ್ಲೌಸು ಪರ್ಫೆಕ್ಟಾಗಿ ಕೂರುತ್ತೆ. ಒಂದು ಸಾರಿ ಬೇಕಾದರೆ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಈ ರೀತಿ ಮಾಡೋದ್ರಿಂದ ಸರಿ ಬರುತ್ತಾ ಇಲ್ವಾ ಅಂತ. ಮತ್ತು ಬೋಟ್ ನೆಕ್ ಹಿಂದೆಗಡೆ ಡಿಸೈನ್ ಇಟ್ಟರು ಕೂಡ ನಾವು ಇದೇ ಮೆಥಡಲ್ಲಿ ಮಾಡಿದ್ರೆ ತುಂಬಾ ನೀಟಾಗಿ ಬ್ಲೌಸ್ ಕೂರುತ್ತೆ. ಹಾಗಾಗಿ ನೋಡಿ ಎಷ್ಟು ನೀಟಾಗಿ ಬಂತು ಅಂತ. ಇದು ಬರೀ ಕಟಿಂಗ್ ವಿಡಿಯೋ. ಸ್ಟಿಚಿಂಗ್ ಬೇಕು ಅನಿಸಿದ್ರೆ ಕಮೆಂಟಲ್ಲಿ ತಿಳಿಸಿ, ನಾನು ಸ್ಟಿಚಿಂಗ್ ವಿಡಿಯೋ ಕೂಡ
ಹಾಕ್ತೀನಿ. ಈಗ ಬರೀ ಕಟಿಂಗ್ ವಿಡಿಯೋ ಮಾತ್ರ ಹಾಕ್ತಾಯಿದ್ದೀನಿ, ವಿಡಿಯೋ ಎಲ್ಲ ಲೆಂತಿ ಆಗುತ್ತೆ ಅಂತ. ಈ ಬಾರ್ಡ್ರ್ ಏನು ಕಟ್ ಮಾಡಿದೆ ಅಂದರೆ ನೋಡಿ, ಈ ರೀತಿ ನಾನು ಡಿಸೈನ್ ಕೊಡೋಕ್ಕೆ ಫುಲ್ ಕೆಳಗಡೆ ಆದರೆ ಅದು ಇದಾಗ್ಬಿಡುತ್ತೆ, ಅದರಿಂದ ಈ ರೀತಿ ಕೊಟ್ಟರೆ ಮಧ್ಯದಲ್ಲಿ ಇಲ್ಲಿ ಒಂದೊಂದು ಗೋಲ್ಡ್ ಕಲರ್ ಬಟನ್ ಬರುತ್ತೆ, ಹಾಗಾಗಿ ತುಂಬ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಬ್ಲೌಸ್ ಅವ್ರು ಈ ರೀತಿ ಡಿಸೈನ್ ಕೇಳೋರೆ. ಇವಾಗೆಲ್ಲ ಟ್ರೆಂಡಿಂಗಲ್ಲಿ ಓಡ್ತಾ ಇರೋ ಡಿಸೈನೇ ಈ ರೀತಿ ನೆಕ್ಕು. ಹಾಗಾಗಿ ನೋಡಿ, ಈ ಥರ ಬಾರ್ಡ್ರ್ ಇದ್ದರೆ ಯಾವ ರೀತಿ ಬೇಕಾದರೂ ನಾವು ಅದನ್ನೇ ಡಿಸೈನ್ ಮಾಡ್ಕೋಬೋದು. ನೋಡಿದ್ರಲ್ಲ, ಇದೇ ರೀತಿಯಾಗಿ ಬ್ಲೌಸ್ ಕಟಿಂಗು ಎರಡು ನೋಡಿ ಒಂದೇ ಸಮ ಬಂದಿದೆ. ಹಾಗಾಗಿ ಇವಾಗ ಇದನ್ನು ಲೈನಿಂಗ್ ಕಟ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡ್ಕೋಬೋದು. ನೋಡಿದ್ರಿ ಅಲ್ವಾ ಯಾವ ರೀತಿ ಕಟ್ ಮಾಡಿದೆ ಅಂತ. ನೀವು ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು.